ಶ್ರೀ ಮಹಾಗಣಪತಿ ನಮಃ. ನಾವು ಇದುವರೆಗೂ ಕೂಡ ಅರುಕ್ಷಜ ವಿಚಾರದಲ್ಲಿ ನಾವು ಹೇಳ್ಕೊಂಡು ಹೋಗ್ತಾ ಇದ್ದೀವಲ್ಲ, ಮಾತಾಡ್ತಾ ಇದ್ದೀವಿ. ಅವನು ಬೆಟ್ಟದಿಂದ ಬೆಟ್ಟಕ್ಕೆ ಹಾರ್ಕೊಂಡು ಹೋಗಿ ಎಲ್ಲಿಗೆ ಹೋಗ್ತಾನೆ, ಅಲ್ಲಿ ಒಂದು ಎಲ್ಲಿ ಮೇರು ಪರ್ವತದವರೆಗೂ ಹೋಗ್ತಾನೆ ಅಂತ ಅನ್ನೋದು ನಾವು ಅಂದ್ಕೊಂಡ್ವಲ್ಲ. ಮೇರು ಪರ್ವತ ಅಂದರೆ ಉತ್ತರ ಧ್ರುವ, ಅದು. ಆದರೆ ಅವನಿಗೆ ಗೊತ್ತಾಗೋದು ಯಾವಾಗ? ಸೂರ್ಯನ ಗತಿಯಿಂದ ಗೊತ್ತಾಯಿತು ಅಂತ ಹೇಳ್ತಾರೆ. ಅಲ್ಲಿ ಎಲ್ಲೆಲ್ಲಿ ನೋಡಿದ್ರು ಮಂಜುಗಡ್ಡೆ, ಎಲ್ಲಿ ನೋಡಿದ್ರು ತಿನ್ನೋದಕ್ಕಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ವಿಪರೀತ ಚಳಿ, ವಿಪರೀತ ಬಿಸಿಲು, ಚುರುಗುಟ್ಟು ಬಿಸಿಲು, ವಿಪರೀತ ಚಳಿ. ಏನು ಸೂರ್ಯಚಂದ್ರ ಹತ್ತಿರ ಇದ್ದಾರೆ ಅನಿಸ್ಬಿಡುತ್ತೆ, ಆ ಥರ ಇದೆ ಅಲ್ಲಿ. ಕೈಲಾಸ ಪರ್ವತಕ್ಕೆ ಹೋದವ್ರಿಗೆ ಗೊತ್ತಾಗತ್ತದು, ಸ್ವಲ್ಪ ಸ್ವಲ್ಪ ಅನುಭವ ಬರುತ್ತೆ. ಒಂದು ಅಲ್ಲಿ ಹೋಗ್ತಾ ಏನಾಗುತ್ತೆ ಅಂದರೆ ದಾರಿ ಕೂಡ ಮರ್ತೋಗುತ್ತೆ. ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಸುತ್ತಾಡ್ತಾ ಕಾಲಕ್ಷೇಪ ಮಾಡ್ದ. ಅಲ್ಲಿನ ಸೂರ್ಯೋದಯ ಸೂರ್ಯಾಸ್ತಗಳನ್ನು ಗಮನಿಸಿದಾಗ ಅದು ಉತ್ತರ ಧ್ರುವ ಪ್ರದೇಶ ಅಂತ ಅವನಿಗೆ ಗೊತ್ತಾಗುತ್ತೆ. ಹಾಗೆ ಸ್ವಲ್ಪ ದೂರ ಬಂದ, ಆಗ ಮರಗಳು, ಕಾಡು, ಸರೋವರಗಳು ಕೂಡ ಎಲ್ಲ ಕಾಣಿಸ್ತವೆ. ಬಳಲಿ ಹೋಗಿರ್ತಕ್ಕಂಥವನು ಸರೋವರವನ್ನು ನೋಡಿದ ತಕ್ಷಣ ಓಡಿ ಹೋಗಿ ಧುಮುಕ್ತಾನಲ್ಲಿ. ಹಾಗೆ ಎಷ್ಟೊಂದು ಆಯಾಸ ಆಗಿಬಿಟ್ಟಿದ್ದ, ಸ್ನಾನ ಮಾಡಬೇಕು ಅಂತ ಹೋಗಿ ಧುಮುಕ್ಬಿಡ್ತಾನೆ ಒಂದ್ಸತಿ ಆ ಸರೋವರದಲ್ಲಿ ಹೋಗಿ. ಆ ನೀರಿನಲ್ಲಿ ಮುಳುಗಿ ಮೇಲೆ ಹೇಳ್ತಾ ಇದ್ದಾಗಲೇ ಅವನು ಒಂದು ಅಂದವಾದ ಹೆಣ್ಣು ಕೋತಿ ಆಗಿಬಿಟ್ಟ. ಬಂತು ನೋಡಿ ಗ್ರಾಚಾರ, ಇದೆಂಥದ್ದಿದು? ಕೋತಿ ಮೊದಲೇ, ಹೆಣ್ಣು ಕೋತಿ ಬೇರೆ, ಏನಿದು? ಈ ಒಂದು ರೂಪ ಬಂತು ನನಗೆ. ಅಂದವಾದ ಬೇರೆ ಅಂತೆ. ಆಹಾ, ಸುಂದರವಾದ ಕೋತಿ ಅಂತೀವಲ್ಲ, ಹಾಗೆ ಕೋತಿ ಅಂದವಾಗಿ ಮೇಲೆ ಹೇಳ್ತಾನೆ. ಇದನ್ನು ಗಮನಿಸ್ಕೊಂಡ ವೃಕ್ಷರಾಜ ಕಂಗಾಲಾದ, ತುಂಬ ಗಾಬರಿಯಾದ, ಕಗಬಿಕ್ಕಿಯಾಗಿಬಿಟ್ಟ ಅಂತೀವಲ್ಲ ಹಾಗೆ. ತನ್ನ ಆ ಪರಿಸ್ಥಿತಿಗೆ ಕಾರಣ ಗೊತ್ತಾಗಲಿಲ್ಲ, ತುಂಬ ದುಃಖಪಟ್ಟ. ಹಾಗೆ ನೋಡ್ತಾ ಇದ್ದಾಗಲೇ ತನ್ನ ಸ್ವರೂಪದ ಜೊತೆಗೆ ಸ್ವಭಾವವೂ ಬದಲಾಗಿ ಹೋಗಿರುವಂತ ಕಾಣಿಸ್ಬಿಡ್ತು ಅವನಿಗೆ. ರೂಪದ ಜೊತೆಗೆ ಸ್ವಭಾವವನ್ನು ಬದಲಾಯಿಸ್ಬಿಡ್ತು. ಹೆಂಗಸಿನ ಸ್ವಭಾವ ಬಂದ್ಬಿಡ್ತು ಪೂರ್ತಿಯಾಗಿ. ನಿಲ್ಲೋದು, ಕೂರೋದು, ನಡೆಯೋದು, ಮಾತಾಡೋದು ಎಲ್ಲ. ಹಾಗೆ ಏನೇನೋ ಬದಲಾವಣೆಗಳಾಗ್ತಲೇ ಇದ್ವಂತೆ. ನಡಿಗೆಯಲ್ಲಿ, ಒಂದು ವಯ್ಯಾರದಲ್ಲಿ, ನೋಟದಲ್ಲಿ ಓರನೋಟ, ಮನಸ್ಸಿನಲ್ಲಿ ಭಯ, ನಾಚಿಕೆ, ಹೀಗೆ ಒಂದಾದ ನಂತರ ಒಂದು ಬದಲಾವಣೆ ಉಂಟಾಗ್ತಾನೆ ಇತ್ತು. ಅವನು ತಿರುಗಾಡ್ತಾ ಇದ್ದ ಪ್ರದೇಶ ಇಂದ್ರನ ಆಧೀನದಲ್ಲಿ ಇದ್ದ ಆ ಗಂಧರ್ವ ವಿಹಾರ ಪ್ರದೇಶ ಅಂತಲೂ, ತಾನು ಮುಳುಗಿದ ಸರೋವರವು ಒಂದು ವಿಚಿತ್ರವಾದ ಸರೋವರ ಅಂತಲೂ ಕೂಡ. ಅದರಲ್ಲಿ ಗಂಡಸು ಮುಳುಗಿದರೆ ಹೆಂಗಸಾಗಿ ಬದಲಾಗ್ತಾನೆ, ಹೆಂಗಸು ಮುಳುಗಿದರೆ ಗಂಡಸಾಗ್ತಾಳೆ ಅಂತಕ್ಕಂಥ ವಿಷಯಗಳು ವೃಕ್ಷರಾಜನಿಗೆ ಗೊತ್ತಾಗಲಿಲ್ವಂತೆ. ಅದೊಂದು ಶಾಪಗ್ರಸ್ತವಾಗಿರುವಂಥದ್ದು. ಮೊದಲ ಬಾರಿ ಮುಳುಗಿದ ತಕ್ಷಣ ಹೆಂಗಸಾಗಿ ಹೋಗಿದ್ದಕ್ಕೆ ಕಂಗಾಲಾಗಿ ದಡಕ್ಕೆ ಬಂದ್ಬಿಟ್ಟ. ಆದ್ದರಿಂದ ಅವನ ಹೆಣ್ತನ ಹಾಗೇ ಉಳಿದೋಗ್ಬಿಡುತ್ತೆ. ಹೆಣ್ಕೋತಿಯಂತೆ ಬೆದರು ನೋಟದಿಂದ ಆ ಪ್ರದೇಶದಲ್ಲೆಲ್ಲ ತಿರುಗಾಡ್ಕೊಂಡು ಇದ್ದು ಬಿಡ್ತಾನೆ. ಅವನಿಗೆ ನಾಚಿಕೆ ಆಗಿಬಿಡ್ತಾನೆ, ಅಲ್ಲೇ ಇದ್ದು ಬಿಡ್ತಾನೆ, ಹೆಣ್ಣು ಕೋತಿ ಆಗಿಬಿಟ್ಟು. ಹಾಗೆ ಹೆಣ್ಣಾಗಿ ಬದಲಾಗಿ ಪರದಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅದೃಷ್ಟವಶಾತ್ ದೇವೇಂದ್ರ ಅಲ್ಲಿಗೆ ಬಂದ. ಒಂದಕ್ಕೊಂದು ನೋಡಿ, ಅದೃಷ್ಟವೋ ದುರಾದೃಷ್ಟವೋ ಈ ಸಮಯದಲ್ಲಿ ಅಲ್ಲಿ ಬಂದ ಏನು ಅನಾಹುತ ನಡೆದೋಗ್ಬಿಡುತ್ತೋ ನೋಡ್ಬೇಕೀಗ. ಅವನ ದೃಷ್ಟಿ ಬೆದರಗಣ್ಣಿಂದ ಹೆಣ್ಣು ಕೋತಿ ಮೇಲೆ ಬಿತ್ತು. ಇದು ಯಾರು ಅಂತ ಯೋಚನೆ ಮಾಡ್ತಾನೆ. ಆಗ ಅವನಿಗೆ ನಡೆದದ್ದೆಲ್ಲ ಗೊತ್ತಾಗ್ಬಿಡುತ್ತೆ. ಅದು ಗಂಧರ್ವ ವಿಹಾರ ಭೂಮಿ ಆದ್ದರಿಂದ ಆ ಕೋತಿ ಸುಂದರಿಯ ಜೊತೆ ಸರಸಾಡೋದಕ್ಕೆ ಹೋಗ್ತಾನೆ. ಸುಂದರವಾಗಿರ್ತಕ್ಕಂಥ ಕೋತಿ ಜೊತೆ ಸುಮ್ಗಿರಬಾರ್ದೆ ಇಂದ್ರನು. ನೋಡೋಣ ಏನು ಮುಂದೆ ಅನಾಹುತ ಏನಾಗ್ತದೋ, ನಾವು ಅಂದ್ಕೊಂಡ ಹಾಗೆ ನೋಡೋಣ, ಮುಂದೆ ಹೋಗೋಣ. ಜೈ ಗುರುದತ್ತ.